ಎಕ್ಕಾರ್ಟ್ ಟೊಲ್ಲೆ ಅವರ ದಿ ಪವರ್ ಆಫ್ ನೌ ಪುಸ್ತಕವು ನಮ್ಮ ಬದುಕನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸುವಂಥ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಈ ಪುಸ್ತಕದ ಮೂಲ ಸಂದೇಶ ಒಂದೇ: ನಿಮ್ಮ ಜೀವನ ಇರುವುದು ಕೇವಲ ಈ ಕ್ಷಣದಲ್ಲಿ, ಅಂದರೆ ವರ್ತಮಾನದಲ್ಲಿ ಮಾತ್ರ. ನೆಮ್ಮದಿ ಬೇಕೆಂದರೆ ಈ ಕ್ಷಣದಲ್ಲಿ ಬದುಕಲು ಕಲಿಯಿರಿ. ಈ ಪುಸ್ತಕದ ಪ್ರಮುಖ ಪಾಠಗಳನ್ನು ಸರಳವಾಗಿ ಉದಾಹರಣೆಗಳ ಮೂಲಕ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಕಾಲ ಎಂಬುದು ಕೇವಲ ಒಂದು ಭ್ರಮೆ, ದ ಇಲ್ಯೂಷನ್ ಆಫ್ ಟೈಮ್. ನಾವು ಯಾವಾಗಲೂ ಕಳೆದು ಹೋದಂಥ ನಿನ್ನೆಯ ಬಗ್ಗೆ ಚಿಂತಿಸುತ್ತೇವೆ ಅಥವಾ ಇನ್ನೂ ಬಾರದಂಥ ನಾಳೆಯ ಬಗ್ಗೆ ಆತಂಕ ಪಡುತ್ತೇವೆ. ಆದರೆ ವಾಸ್ತವದಲ್ಲಿ ನಿನ್ನೆ ಎಂಬುದು ಕೇವಲ ನಮ್ಮ ನೆನಪು, ನಾಳೆ ಎಂಬುದು ಕೇವಲ ನಮ್ಮ ಕಲ್ಪನೆ. ನಿಜವಾದ ಜೀವನ ನಡೆಯುತ್ತಿರುವುದು ಕೇವಲ ಈ ಕ್ಷಣದಲ್ಲಿ ಮಾತ್ರ. ಉದಾಹರಣೆಗೆ, ನೀವು ನಿಮ್ಮಿಷ್ಟವಾದ ಕಾಫಿ ಕುಡಿಯುತ್ತಿದ್ದೀರಿ ಎಂದುಕೊಳ್ಳಿ. ಆದರೆ ನಿಮ್ಮ ಮನಸ್ಸು ಆಫೀಸಿನ ಟೆನ್ಷನ್ ಬಗ್ಗೆ ಅಥವಾ ನಿನ್ನೆ ಗೆಳೆಯನ ಜೊತೆ ಆದಂಥ ಜಗಳದ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಆ ಕಾಫಿಯ ನಿಜವಾದ ರುಚಿಯನ್ನು ಸವಿಯಲು ಸಾಧ್ಯವಿಲ್ಲ. ಅಂದರೆ ನೀವು ಆ ಕ್ಷಣವನ್ನು ಕಳೆದುಕೊಂಡಿದ್ದೀರಿ ಎಂದರ್ಥ. ನಿಮ್ಮ ಮನಸ್ಸು ಬೇರೆ, ನೀವು ಬೇರೆ. ಯು ಆರ್ ನಾಟ್ ಯುವರ್ ಮೈಂಡ್. ನಮ್ಮ ತಲೆಯಲ್ಲಿ ಯಾವಾಗಲೂ ಒಂದು ಧ್ವನಿ ಮಾತನಾಡುತ್ತಲೇ ಇರುತ್ತದೆ: ನನ್ನಿಂದ ಇದು ಸಾಧ್ಯವಿಲ್ಲ, ಅವರು ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೋ, ನಾನು ದಡ್ಡ. ಈ ಧ್ವನಿಯೇ ನಾನು ಎಂದು ನಾವು ನಂಬಿರುತ್ತೇವೆ. ಆದರೆ ಲೇಖಕರು ಹೇಳುವಂತೆ ನೀವು ಆ ಯೋಚನೆಗಳಲ್ಲ, ಆ ಯೋಚನೆಗಳನ್ನು ಗಮನಿಸುವಂಥ ಸಾಕ್ಷಿ, ಅಂದರೆ ಅಬ್ಸರ್ವರ್ ನೀವು. ಉದಾಹರಣೆಗೆ, ಆಕಾಶವನ್ನು ಕಲ್ಪಿಸಿಕೊಳ್ಳಿ. ಅಲ್ಲಿ ಕಪ್ಪು ಮತ್ತು ಬಿಳಿ ಮೋಡಗಳು ಚಲಿಸ್ತಾ ಇರುತ್ತೆ. ಇಲ್ಲಿ ಬಿಳಿ ಮೋಡಗಳು ನಿಮ್ಮ ಯೋಚನೆಗಳು, ಆಕಾಶವೇ ನೀವು. ಮೋಡಗಳು ಬರುತ್ತವೆ ಹೋಗುತ್ತವೆ, ಆದರೆ ಆಕಾಶ ಯಾವಾಗಲೂ ಶಾಶ್ವತ. ನಿಮ್ಮ ಯೋಚನೆಗಳನ್ನು ನೀವು ದೂರದಿಂದ ಸುಮ್ಮನೆ ಗಮನಿಸಲು ಶುರು ಮಾಡಿದಾಗ ಮನಸ್ಸಿನ ಮೇಲಿನ ನಿಮ್ಮ ನಿಯಂತ್ರಣ ಹೆಚ್ಚಾಗುತ್ತದೆ. ನೆಕ್ಸ್ಟ್, ನೋವಿನ ಶರೀರವನ್ನು ಗುರುತಿಸಿ, ದ ಪೇನ್ ಬಾಡಿ. ನಮ್ಮೊಳಗೆ ಇಂದಿನ ಕೆಟ್ಟ ಅನುಭವಗಳು, ನೋವುಗಳು, ಅವಮಾನಗಳ ಒಂದು ಶೇಖರಣೆ ಇರುತ್ತದೆ. ಇದನ್ನೇ ಟೋಲೆ ಪೇನ್ ಬಾಡಿ, ಅಂದರೆ ನೋವಿನ ಶರೀರ ಎನ್ನುತ್ತಾರೆ. ಇದು ಆಗಾಗ ಎಚ್ಚೆತ್ತುಕೊಂಡು ನಮ್ಮನ್ನು ನಕಾರಾತ್ಮಕವಾಗಿ ಯೋಚಿಸುವಂತೆ, ನೆಗೆಟಿವ್ ಆಗಿ ಥಿಂಕ್ ಮಾಡುವಂತೆ ಮಾಡುತ್ತೆ ಮತ್ತು ಬೇರೆಯವರ ಜೊತೆ ವಿನಾಕಾರಣ ಜಗಳವಾಡುವಂತೆ ಪ್ರಚೋದನೆ ನೀಡುತ್ತೆ. ಉದಾಹರಣೆಗೆ, ಕೆಲವೊಮ್ಮೆ ಸಣ್ಣ ವಿಚಾರಕ್ಕೆ ನೀವು ವಿಪರೀತ ಕೋಪಗೊಳ್ಳುತ್ತೀರಿ ಅಥವಾ ತುಂಬ ಬೇಸರ ಮಾಡಿಕೊಳ್ಳುತ್ತೀರಿ. ಆ ಕ್ಷಣದಲ್ಲಿ ನಿಮ್ಮೊಳಗಿನ ಆ ನೋವಿನ ಶರೀರ ಆಟವಾಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಅದು ಎಚ್ಚರವಾದಾಗ, ಓಹೋ, ನನ್ನೊಳಗೆ ಈಗ ಕೋಪ ಬರುತ್ತಿದೆ ಎಂದು ಕೇವಲ ಗಮನಿಸಿದರೆ ಸಾಕು, ಆ ನೋವು ತಾನಾಗಿಯೇ ಕರಗಿ ಹೋಗುತ್ತದೆ. ವಾಸ್ತವವನ್ನು ಒಪ್ಪಿಕೊಳ್ಳುವುದು, ಅಕ್ಸೆಪ್ಟೆನ್ಸ್ ಆಫ್ ನೌ. ನಮಗೆ ದುಃಖ ಮತ್ತು ಒತ್ತಡ ಶುರುವಾಗುವುದೇ ನಾವು ವಾಸ್ತವವನ್ನು ವಿರೋಧಿಸಿದಾಗ. ಹೀಗಾಗಬಾರದಿತ್ತು, ನನ್ನ ಜೀವನ ಏಕೆ ಹೀಗಿದೆ ಎಂದು ನಾವು ಆ ಕ್ಷಣದ ಸತ್ಯವನ್ನು ವಿರೋಧಿಸುತ್ತೇವೆ. ಬದಲಾಗಿ ಈ ಕ್ಷಣ ಹೇಗಿದೆಯೋ ಅದನ್ನು ಹಾಗೆಯೇ ಒಪ್ಪಿಕೊಳ್ಳಿ ಎಂಬುದು ಪುಸ್ತಕದ ದೊಡ್ಡ ಪಾಠ. ಉದಾಹರಣೆಗೆ, ನೀವು ಒಂದು ಸಿಗ್ನಲ್ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಆಗ ಕೋಪಗೊಂಡರೆ, ಹಾರ್ನ್ ಮಾಡಿದರೆ, ಬೈದುಕೊಂಡರೆ ಆ ಟ್ರಾಫಿಕ್ ಕ್ಲಿಯರ್ ಆಗುವುದಿಲ್ಲ. ಬದಲಾಗಿ ನಿಮ್ಮ BP ಹೆಚ್ಚಾಗುತ್ತದೆ ಅಷ್ಟೇ. ಇದು ವಾಸ್ತವದ ವಿರೋಧ. ಅದರ ಬದಲು ನಾನು ಟ್ರಾಫಿಕ್ನಲ್ಲಿದ್ದೇನೆ, ಇದೀಗ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಸತ್ಯವನ್ನು ಒಪ್ಪಿಕೊಂಡು ಕಾರಿನಲ್ಲಿ ಮೆಚ್ಚಿನ ಹಾಡನ್ನು ಕೇಳುತ್ತಾ ಶಾಂತವಾಗಿರುವುದೇ ಪವರ್ ಆಫ್ ನೌ. ಒಟ್ಟಾರೆ ದಿ ಪವರ್ ಆಫ್ ನೌ ಎಂದರೆ ಕೇವಲ ವಾಚ್ನಲ್ಲಿ ಟೈಮ್ ನೋಡುವುದಲ್ಲ, ನಿಮ್ಮ ಮನಸ್ಸನ್ನು ಭೂತಕಾಲದ ವಿಷಾದ ಮತ್ತು ಭವಿಷ್ಯದ ಆತಂಕಗಳಿಂದ ಬಿಡಿಸಿ 100ಕ್ಕೆ 100ರಷ್ಟು ಈ ಕ್ಷಣದಲ್ಲಿ ಜೀವಿಸುವಂತೆ ಮಾಡುವುದು. ಈ ಕ್ಷಣವನ್ನು ಪ್ರೀತಿಸಿ, ಒಪ್ಪಿಕೊಳ್ಳಿ, ಆಗ ನಿಮ್ಮ ಬದುಕಿನಲ್ಲಿ ಅದ್ಭುತವಾದ ಶಾಂತಿ ನೆಲೆಸುತ್ತದೆ.